ಕಂಡಕ್ಟರ್ ಮಾತ್ರ ತಲೆಯಲ್ಲಿ ಕಿಡ್ನಿ ಇರೋದು, ನಮಗೆ ತಲೆಯಲ್ಲಿ ಮೆದ್ಲೆ ಇಲ್ಲ ಅಂತ ಅನ್ಕೋಬಿಟ್ಟವ್ರೆ. ನಾವು ಬಿಡ್ತೀವ, ಬಸ್ ಹೋದ್ರೂ ಪರವಾಗಿಲ್ಲ, ನಾವು 30 ರೂಪಾಯಿ ಕೊಡೋ ಗಂಟೆ ಬಿಡಲೇ ಇಲ್ಲ. ಅಣ್ಣ 30 ರೂಪಾಯಿ ಕೊಡಬೇಕು ಅಂತ ಕೇಳಿದ್ರೆ ಯಾವ 30 ರೂಪಾಯಿ ಅಂತ ಕೇಳ್ತಾರೆ. ನಮ್ಮ ಈ ಕಥೆಯಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. 150 ರೂಪೀಸ್ ಪ್ರತಿ ಸಲ ಇದೇ ಸಮಸ್ಯೆ ಆಗೋದು. ಇವಾಗ ಕೃಷ್ಣಗಿರಿಗೆ ಹೋಗುವಂತ ಬಸ್ಸು ಎಲ್ಲಿದೆ ಅಂತ ಹುಡುಕ್ಬೇಕು ನಾನು. ಬರೀ ಒಂದೇ 1 ನಿಮಿಷದ ಕೆಲಸಕ್ಕೆ ಇವಾಗ ಎಕ್ಸ್ಟ್ರಾ 48 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಬಸ್ಸಿನಲ್ಲಿ. ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟನ ನಾವು ಇವಾಗ ಹತ್ತಕ್ಕೆ ಅಂತ ಹೋಗ್ತಿರೋದು. ಇವಾಗ ನೀವು ಈ 1 ನಿಮಿಷ ನೋಡಿದ್ರಲ್ಲ, ಇದು ಯಾವುದು ನಿಜ ಅಲ್ಲ. ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಎಡಿಟ್ರು ನಿಮ್ಮನ್ನ ಬೇರೆನೇ ದಾರಿ ತಪ್ಪಿಸ್ತಿದ್ದಾನೆ. ಆದ್ರಿಂದ ಇವಾಗ ಅಸ್ಲಿ ಕತೆ ಯಾವ ತರ ಸ್ಟಾರ್ಟ್ ಆಗುತ್ತೆ, ನಾನು ಆ ಬೆಟ್ಟಕ್ಕೆ ಯಾವ ತರ ಹೋಗಿ ಸೇರ್ಕೊಂತೀನಿ ಅನ್ನೋದನ್ನ ಫಸ್ಟ್ ಇಂದ ನೋಡ್ಕೊಂಡ್ ಬನ್ನಿ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ. ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಸಾರ್ಧೂಲಾ ಕರ್ತವ್ಯಂ ದೈವಮಾಹ್ನಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ. ಕಾಮನ್ ಆಗಿ ಎಲ್ಲರೂ ಒಂದು ತಪ್ಪು ಮಾಡೋದು ಏನಂದ್ರೆ, ಪ್ರೆಸೆಂಟ್ನ ಯಾವತ್ತೂ ಒಪ್ಕೊಳ್ಳಲ್ಲ. ನಾವು ಫ್ಯೂಚರ್ನ ಬಗ್ಗೆನೇ ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೀವಿ. ಫ್ಯೂಚರಲ್ಲಿ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದೇ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಮೈಂಡ್ನಲ್ಲಿ. ಆ ಫ್ಯೂಚರ್ನ ಬಿಟ್ಟು ಪ್ರೆಸೆಂಟ್ನಲ್ಲಿ ನಾವಿದ್ದಾಗ ನಮ್ಮ ಫ್ಯೂಚರ್ನಲ್ಲಿ ಏನೆಲ್ಲ ಬೇಕು ಎಲ್ಲ ಸಿಗುತ್ತಂತೆ. ಒಂದ್ಸಲಿ ಟ್ರೈ ಮಾಡೋಣ. ನಾನು ವಿಡಿಯೋ ಮಾಡ್ತಿದ್ರೆ ಇಷ್ಟು ದಿನ ಮನುಷ್ಯರು ಇವ್ನು ಏನ್ ಮಾಡ್ತಾನೆ, ಹುಚ್ಚನನ್ ಮಗ ಇವನು ಏನಕ್ಕೆ ಹಿಂಗ್ ಮಾಡ್ತಾವನೆ ಅಂತ ನೋಡ್ತಿದ್ರು. ಇವತ್ತು ಎಮ್ಮೆ ನೋಡುವಂತ ಪರಿಸ್ಥಿತಿ ಬಂದಿದೆ ನೋಡಿ. ಅಲ್ಲಿ ಒಂದೇ ಒಂದು ವಿಡಿಯೋ. ಬನ್ನಿ ಬನ್ನಿ, ಹಂಗೆ ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಸ್ವಲ್ಪ ಮುಂದೆ 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 ಬನ್ರಿ. ಗುದ್ಗಿದಂಗಿಲ್ಲ ಹೇಳ್ತಾ ಇದ್ದೀನಿ. ಲುಕ್ ನೋಡಿ ಅದ್ರದ್ದು ಹೆಂಗಿದೆ. ಮುಂದೆ ಸ್ವಲ್ಪ ಹಂಗೆ ಮುಂದೆ ಗುದ್ದುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಹಂಗೆ ಹಂಗೆ ಓಡು. ಅದಕ್ಕೂ ಭಯ ಇದೆ, ನನಗೂ ಭಯ ಇದೆ. ಇವಾಗ ಸೀದಾ ನಾವು ಕೃಷ್ಣಗಿರಿಗೆ ಹೋಗ್ಬಿಡೋಣ ಬನ್ನಿ. ಸುಮ್ಮನೆ ಯಾಕೆ ಎಮ್ಮೆ ಜೊತೆ ಆಟ ಆಡೋದು, ಬೆಳಗ್ಗೆ ಗುದ್ದಿಸ್ಕೊಳ್ಳೋದಲ್ವಾ. ಸರಿ ಆಯ್ತು, ಬರೋಣ. ಬಾಯ್. ಇವಾಗ ನಾನು ಕರೆಕ್ಟಾಗಿ ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಎಲ್ಲಿಂದ ನಾವು ಸ್ಯಾಟಲೈಟ್ಗೆ ಹೋಗ್ಬೇಕು. ಸ್ಯಾಟಲೈಟ್ ಇಲ್ಲಿಂದ 6.5 ಕಿಲೋಮೀಟರ್ ತೋರಿಸ್ತಿದೆ. ಫಸ್ಟ್ ಸ್ಯಾಟಲೈಟ್ಗೆ ಹೋಗ್ಬೇಕು, ಸ್ಯಾಟಲೈಟ್ ಬಸ್ ಹಿಡಿಬೇಕು. ಓ ಗುರು, ಬಸ್ ಬಂದ್ಬಿಟ್ಟಿದೆ. ನಾನು ಹೋಗೋಷ್ಟೊತ್ತಿಗೆ ಬಸ್ ಹೋಗ್ಬಿಡುತ್ತೆ 100%. ಆಗಲ್ಲ ಬಿಡಿ. ನೆಕ್ಸ್ಟ್ ಬಸ್ಸು ಸಹ ಹೋಗ್ಬಿಡ್ತಿತ್ತು. ನಾನು ಹೀರೋ ರೇಂಜ್ಗೆ ಓಡಿ ಫೈನಲ್ ಆಗಿ ಬಸ್ನ ಚೇಂಜ್ ಮಾಡಿ ಬಸ್ ಒಳಗೆ ಹತ್ತಿದೀವಿ. ಸೀಟ್ಗಳಿಲ್ಲ, ನಿಂತ್ಕೊಂಡು ಹೋಗ್ತಾ ಇದೀವಿ. ಟಿಕೆಟ್ನ ಪ್ರೈಸ್ ಬಂದು 20 ರೂಪಾಯಿ ಟಿಕೆಟ್ ತಗೊಂಡಿದೀವಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಿ. ನಾನು ಹಿಂದೆನೆ ಕಾಣಿಸ್ತಿರೋದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಕೃಷ್ಣಗಿರಿ ಬಸ್ನ ಹಿಡಿಬೇಕು. ಹೋಗ್ಬಿಟ್ಟು ಇಲ್ಲಿಂದ 92 ಕಿಲೋಮೀಟರ್ ಏನೋ ಇದೆ. ನಮ್ಮ ಮನೆ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 20 ರೂಪಾಯಿ ಟಿಕೆಟು. ಕಂಡಕ್ಟ್ರಿಗೆ ನಾನು 50 ರೂಪಾಯಿ ಕೊಟ್ಟೆ. 20 ರೂಪಾಯಿ ಚೇಂಜ್ ಇಲ್ವಾ ಅಂತ ಹೇಳಿದ್ರು. ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು 50 ರೂಪಾಯಿ ಕೊಟ್ಟೆ. ಕಂಡಕ್ಟರ್ ಏನು ಮಾಡಿದ್ರು, 50 ರೂಪಾಯಿ ಇಸ್ಕೊಂಡು 30 ರೂಪಾಯಿ ಟಿಕೆಟ್ ಹಿಂದ್ಗಡೆ ಬಡಿದ್ರು. ಸರಿ ಬಸ್ ಸ್ಟ್ಯಾಂಡ್ ಬಂತಲ್ಲ, ಕೇಳೋಣ ಅಂತ ಹೇಳ್ಬಿಟ್ಟು ಅಣ್ಣ 30 ರೂಪಾಯಿ ಕೊಡಬೇಕು ಅಂತ ಕೇಳಿದ್ರೆ ಯಾವ 30 ರೂಪಾಯಿ ಅಂತ ಕೇಳ್ತಾರೆ. ಎಲ್ಲಿ ಟಿಕೆಟ್ ತೋರಿಸ ಅಂತ ಕೇಳ್ತವ್ರೆ. ನಾನು ಟಿಕೆಟ್ ಇದ್ದಿದ್ದಕ್ಕೆ ಸರಿ ಕಂಡಕ್ಟರ್ಗೆ ಮಾತ್ರ ತಲೆಯಲ್ಲಿ ಕಿಡ್ನಿ ಇರೋದು, ನಮಗೆ ತಲೆಯಲ್ಲಿ ಮೆದ್ಲೆ ಇಲ್ಲ ಅಂತ ಅನ್ಕೋಬಿಟ್ಟವ್ರೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಫೈನಲ್ ಆಗಿ 30 ರೂಪಾಯಿ ಈಸ್ಕೊಬಿಟ್ಟಿದೀವಿ. ನಾವು ಬಿಡ್ತೀವ, ಬಸ್ ಹೋದ್ರೂ ಪರವಾಗಿಲ್ಲ, ನಾವು 30 ರೂಪಾಯಿ ಕೊಡೋ ಗಂಟೆ ಬಿಡಲೇ ಇಲ್ಲ. ಪ್ರತಿ ಸಲ ಇದೇ ಸಮಸ್ಯೆ ಆಗೋದು. ಇವಾಗ ಕೃಷ್ಣಗಿರಿಗೆ ಹೋಗುವಂಥ ಬಸ್ಸು ಎಲ್ಲಿದೆ ಅಂತ ಹುಡುಕ್ಬೇಕು ನಾನು. ಇದೇ ಬಸ್ ಸ್ಟ್ಯಾಂಡಲ್ಲಿ ನಾವು ಒಂದು ಸತಿ ಹೊಸೂರಿಗೆ ಹೋಗಿದ್ವಿ. ಇಲ್ಲಿಂದನೇ ಕೃಷ್ಣಗಿರಿಗೆ ಹೋಗುತ್ತೆ. ಮುಂದೆ ಇದೆಯಲ್ಲ
ಸೇಲಮು ಕೃಷ್ಣಗಿರಿ ಹೋಗುತ್ತಾ ಅಣ್ಣ? ಕೃಷ್ಣಗಿರಿ ಅಯ್ಯೋ ಕೃಷ್ಣಗಿರಿ ಹೋಗಲ್ವಂತೆ. ಆ ಥರ ಬಸ್ಗಳೇ ಹೋಗೋದು. ಹಿಂದೆ ಕಾಣಿಸ್ತಿರೋದು ತಮಿಳ್ನಾಡು ಬಸ್ಸು, ಇದು ನಮ್ಮ ಕರ್ನಾಟಕ ಸಾರಿಗೆ. ಈ ಬಸ್ಸು ಮುಂದೆ ಹೋಗ್ತಿದೆಯಲ್ಲ, ಇದು ಚಿತ್ತೂರ್ಗೆ ಹೋಗುತ್ತೆ, ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ನಮಗೆ ಇವಾಗ KSRTC ಬಸ್ ಸಿಕ್ಕಿದ್ರು ಚೆನ್ನಾಗಿರುತ್ತೆ, ತಮಿಳ್ನಾಡು ಬಸ್ಸು ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಒಟ್ನಲ್ಲಿ ಬಸ್ ಸಿಗ್ಬೇಕು ಅಷ್ಟೇ. ಇವಾಗ ಮೈಸೂರು ಗಾಡಿ ತುಂಬಾ ಇದಾವೆ ಇಲ್ಲಿ. ಇಲ್ಲೆಲ್ಲ ನಿಮಗೆ ಕಾಣಿಸ್ತಿರೋದು ಕೇರಳ ಬಸ್ಗಳು ಇವೆಲ್ಲ. ಅಲ್ಲೊಂದು ಕೇರಳ ಬಸ್ ಇದೆ ನೋಡಿ, ಗ್ರೀನ್ ಕಲರ್ ಕೇರಳ ಬಸ್ಸು. ಇದೆಲ್ಲ ತಮಿಳ್ನಾಡು ಬಸ್ಗಳು. ಎಲ್ಲ ಕಾಲ್ ಇದೆಯಲ್ಲ, ಹೋಗ್ತಾರೋ ಇಲ್ವೋ. ಕೃಷ್ಣಗಿರಿಗೆ ಈ ಬಸ್ ಹೋಗುತ್ತಂತೆ. ಇನ್ನೊಂದು 2 ಅವರಲ್ಲಿ ನಾವು ಕೃಷ್ಣಗಿರಿಗೆ ಹೋಗಿ ತಲುಪ್ತೀವಿ. ಬರೀ 6.5 ಕಿಲೋಮೀಟರ್ ಅಷ್ಟೇ ಇತ್ತು ನಮ್ಮನೆ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ. ಬರೋಷ್ಟೊತ್ತಿಗೆ ಹತ್ರ 3/4 ಗಂಟೆ ಹಿಡಿತೈತೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬರೋಕೆ. ಹೈವೇಗೆ ಏನಾದ್ರು ಹೋಗ್ಬಿಟ್ರೆ ಆರಾಮಾಗಿ ಹೋಗ್ಬಿಡುತ್ತೆ. ಇದೊಂದು ಬ್ಯಾಗು, ಜೊತೆಗೆ ಇದೊಂದು ಬ್ಯಾಗು, ಇದೊಂದು ಟೀ ಶರ್ಟು ಹೊರಗಡೆ, ಜೊತೆಗೆ ಒಳಗಡೆ ಒಂದು ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದೇನು ಚಳಿ ಆಗುತ್ತೆ ಅಂತೇಳಿ. ಆದರೆ ಚಳಿನೇ ಆಗ್ತಿಲ್ಲ, ಸೆಕೆ ಹೊಡಿತೈತೆ. ಅಲ್ಲಿ ಹೋದ್ಮೇಲೆ ಟೀ ಶರ್ಟ್ ಬಿಸಾಕ್ಬಿಡ್ಬೇಕು. ಇಲ್ಲಿ ಗಂಟ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಕೃಷ್ಣಗಿರಿ ಕಡೆಗೆ ನಮ್ಮ ಪ್ರಯಾಣ ಶುರುವಾಗಿದೆ. ಕೃಷ್ಣಗಿರಿಗೆ 120 ರೂಪಾಯಿ ಆಗಿದೆ. ಇದೆ ನೋಡಿ ತಮಿಳ್ನಾಡು RTC ಬಸ್ಗಳ ಟಿಕೆಟು. ಸೇಮ್ ನಮ್ಮ KSRTC ಬಸ್ ಟಿಕೆಟ್ ಥರನೇ ಇದೆ, ಚೆನ್ನಾಗಿದೆ. ಈ ಬಸ್ನ ನಂಬರ್ ಬಂದು TN32N3805 ಅಂತ. 120 ರೂಪಾಯಿ ಇಲ್ಲಿಂದ ಡೈರೆಕ್ಟು ಬೆಂಗಳೂರಿಂದ ಕೃಷ್ಣಗಿರಿಗೆ. ಇದೇ ಬಸ್ನಲ್ಲಿ ನಾವು ಕೃಷ್ಣಗಿರಿ ಗಂಟ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ, ಮಧ್ಯದಲ್ಲಿ ಇಳ್ಕೊಬಿಡ್ತೀವಿ. ಕಾರಣ ಏನಂದ್ರೆ ಇವಾಗ ನಾವು ಕರೆಕ್ಟಾಗಿ KR ಮಾರ್ಕೆಟ್ ಮೇಲೆ ಒಂದು ಬ್ರಿಡ್ಜ್ ಹೋಗುತ್ತಲ್ಲ, ಆ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಕೃಷ್ಣಗಿರಿ ಇಲ್ಲಿಂದ 89 ಕಿಲೋಮೀಟರ್ ತೋರಿಸ್ತಿದೆ. 2 ಅವರ್ 21 ನಿಮಿಷ ಆಗುತ್ತಂತೆ. ಫುಲ್ ನೋಡಿ, ಇದೆಲ್ಲ ಟ್ರಾಫಿಕ್. ಇದು ಇಲ್ಲಿ ಗಂಟ ಟ್ರಾಫಿಕ್ ಇದೆ. ಇದು ಹೋಗೋಷ್ಟೊತ್ತಿಗೆ ನಾವು 12:35 ಅಂತ ತೋರಿಸ್ತಿದೆ. 1 ಗಂಟೆ ಆದರೂ ನಾವು ಲೆಕ್ಕ ಇಟ್ಕೋಬೇಕು. 1 ಗಂಟೆ ಆಗುತ್ತೆ. ಆ ಬೆಟ್ಟದ ಪೀಕ್ಗೆ ತಲುಪೋಕ್ಕೆ ನಾವು ಏನಿಲ್ಲ ಅಂದರೂ 5 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. 5 ಕಿಲೋಮೀಟರ್ ಟ್ರಕ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಬೇಗ ಹೈವೇಗೆ ಹೋಗ್ಬಿಟ್ರೆ ಹೈವೇಯಿಂದ ಆರಾಮಾಗಿ ಹೋಗ್ಬಿಡ್ಬೋದು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ನಾವು ಹತ್ತಿದಾಗ 7 ಜನ ಇದ್ದಿದ್ದು, ಇವಾಗ ನೋಡಿ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ. ಹೋಗ್ತಾ 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 ಜನಗಳು ಹತ್ಕೊತಾ ಇರ್ತಾರೆ ಅನ್ಸುತ್ತೆ. ಇವಾಗ ಬಸ್ನ ಸ್ಪೀಡು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು. ಈ ಒಂದು ಚಿಕ್ಕ ಜರ್ನಿಯಲ್ಲಿ ನಮಗೆ ಇಬ್ರು ಚೋಟಾ ಫ್ರೆಂಡ್ಸ್ ಆಗಿದ್ದಾರೆ. నీ పేరేమే? నీకు తెలుగు వస్తుందా? నీ పేరేమే? మహేంద్ర. ఓకే. ఎన్నే క్లాసు? సెకండ్. నువ్వెన్నే క్లాసు? ನರ್ಸರಿ. ನಾವಿವಾಗ ಕರೆಕ್ಟಾಗಿ ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀವಿ. ಕರ್ನಾಟಕ ಬಾರ್ಡ್ರನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಾಡಿದ್ದೀವಿ ನೋಡಿ. ಇದೇ ಈ ಕಡೆಯಿಂದ ಬಂದ್ರೆ ಕರ್ನಾಟಕ, ಈ ಕಡೆಯಿಂದ ಬಂದ್ರೆ ತಮಿಳ್ನಾಡಿಗೆ ಆವಾಗಲೇ ಹೋಗ್ಬಿಟ್ಟಿದ್ದೀವಿ. ಟೋಲ್ ಗೇಟಲ್ಲಿ ಇದೀವಿ ನೋಡಿ. ಇವಾಗ ತಮಿಳ್ನಾಡಿಗೆ ನಾವು ಎಂಟ್ರಿ ಆದ್ಮೇಲೆ ಇಲ್ಲಿಂದ ನಮ್ಮ ಕಥೆನೇ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿಂದ ಇವಾಗ ತಮಿಳ್ನಾಡು ಸ್ಟಾರ್ಟು. ಈ ಬಸ್ನಲ್ಲಿ ನಾವು 120 ರೂಪಾಯಿ ಕೊಟ್ಟು 48 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ಬರ್ತೀವಿ. ನೆಕ್ಸ್ಟ್ ಸ್ಟಾಪ್ ಅಂದ್ರೆ ಹೊಸೂರಿನಲ್ಲಿ ನಾವು ಇಳಿಯುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದು ಒಂದು ಚಿಕ್ಕ ಕೆಲಸ, ಬರೀ 1 ನಿಮಿಷದ ಕೆಲಸಕ್ಕೆ ಈ ಬಸ್ನ ಮಿಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಬಸ್ನಲ್ಲಿ 48 ರೂಪಾಯಿ ಕೊಟ್ಟು ಕೃಷ್ಣಗಿರಿಗೆ ಹೋಗಿ ಸೇರ್ಕೊಂತೀವಿ. ಹೊಸೂರಿನಲ್ಲಿ ಇಳಿಯೋಕ್ಕೆ ಕಾರಣ ಏನಂದ್ರೆ ಉಯ್ಬೇಕಾಗಿತ್ತು, ಅದಕ್ಕೆ ಇಳಿದ್ಬಿಟ್ಟೆ. ಏನೋ ಬಸ್ ಸ್ಟ್ಯಾಂಡ್ ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಇದೇ ಫ್ಲೈಓವರು ನೋಡಿ, ಫ್ಲೈಓವರ್ ಮೇಲೆ ಹಾಗೆ ಹೋಗ್ಬಿಡ್ತು ಬಸ್ಸು. ಅದಕ್ಕೆ ಇಳಿದ್ಬಿಟ್ಟೆ. ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ ಅಂತ ಹೇಳಿದ್ರು. ಇಳಿದ್ಬಿಟ್ಟು ಇವಾಗ ಕೆಲಸನ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಅನ್ನಿಸ್ತಿದೆ. ಇವಾಗ ಯಾವುದೇ ತೊಂದರೆ ಇಲ್ಲ. ಇವಾಗ ಮತ್ತೆ ಇನ್ನೊಂದು ಕೃಷ್ಣಗಿರಿ ಬಸ್ನ ಹಿಡಿಬೇಕು. ಕೃಷ್ಣಗಿರಿ ಹೋಗೋಕ್ಕೆ ನಾವು 120 ರೂಪಾಯಿ ಕೊಟ್ಟಿದ್ವಿ ಬೆಂಗಳೂರಿಂದ. ಇವಾಗ ಮತ್ತೆ ನಾವು ಇಲ್ಲಿಂದ 50 ಕಿಲೋಮೀಟರ್ ಇದೆ. ಮಿನಿಮಮ್ ಅಂದರೂ ಒಂದು 60 ರೂಪಾಯಿ 70 ರೂಪಾಯಿ ಕೇಳ್ತಾರೆ. ಬನ್ನಿ, ಇವಾಗ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಹೇಳಿ? ಆ ಥರ ತಡಿಯೋಕ್ಕಿಂತ, ಆ ಬಾಧೆ ತಡಿಯೋಕ್ಕಿಂತ ಇಳಿದ್ಬಿಡೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟೆ ನಾನು. ಬನ್ನಿ ಮತ್ತೆ ಇನ್ನೊಂದು ಕೃಷ್ಣಗಿರಿ ಬಸ್ನ ಕ್ಯಾಚ್ ಮಾಡೋಣ. ಬರೀ 1 ನಿಮಿಷದ ಕೆಲಸಕ್ಕೆ ಇವಾಗ ಎಕ್ಸ್ಟ್ರಾ 48 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಬಸ್ನಲ್ಲಿ. ಇನ್ನು ಇಲ್ಲಿಂದ ಕೃಷ್ಣಗಿರಿ ಕರೆಕ್ಟಾಗಿ 30 ಕಿಲೋಮೀಟರ್ ಇದೆ. ಕುತ್ಕೊಳ್ಳೋಕ್ಕಂತೂ ಸೀಟ್ ಇಲ್ಲ, ಹಾಗೆ ನಿಂತ್ಕೊಂಡೇ ಹೋಗ್ತಾ ಇದ್ದೀವಿ.
ಸದ್ಯ ಈ ಬಸ್ಸಲ್ಲಾದರೂ ನಿಂತ್ಕೊಳ್ಳೋಕ್ಕಾದ್ರೂ ಜಾಗ ಇದೆ. ಲಾಸ್ಟ್ ಒಂದು ಬಸ್ ಬಂತು, ಆ ಬಸ್ಸಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇದ್ರು ಜನ. ಸತತ 1.5 ಗಂಟೆಯ ಪ್ರಯಾಣದ ನಂತರ ನಾವು ಕೃಷ್ಣಗಿರಿಗೆ ಬಂದು ರೀಚ್ ಆದ್ವಿ. ಫೈನಲ್ ಆಗಿ ಕೃಷ್ಣಗಿರಿಗೆ ಬಂದು ಸೇರ್ಕೊಬಿಟ್ಟಿದ್ದೀವಿ. ಇದೇ ನೋಡಿ ಕೃಷ್ಣಗಿರಿಯ ಬಸ್ ಸ್ಟ್ಯಾಂಡು. ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟನ ನಾವು ಇವಾಗ ಹತ್ತಕ್ಕೆ ಅಂತ ಹೋಗ್ತಿರೋದು. ಹೊಸೂರಿಂದ ಬರ್ಬೇಕಾದ್ರೆ ಒಂದು ಹನಿ ನೀರು ಸಹ ಕುಡ್ದಿಲ್ಲ, ಫುಲ್ಲು ಬಾಯಾರಿಕೆ ಆಗ್ತಿದೆ. ಇವಾಗ ಹೋಗ್ಬಿಟ್ಟು ಎಲ್ಲಾದ್ರೂ ನೀರು ಕುಡಿಬೇಕು, ಆವಾಗಲೇ ಒಂದ್ಕಿತ ಅನುಭವ ಆಗಿದೆಯಲ್ಲ. ಫೈನಲ್ ಆಗಿ ಬಂದು ನಾವು ಕೃಷ್ಣಗಿರಿಯ ಫೋರ್ಟ್ನ ಎಂಟ್ರೆನ್ಸಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಇದೇ ಮೆಟ್ಲುಗಳು ನೋಡಿ, ಈ ಮೆಟ್ಲುಗಳನ್ನ ಆಗಿ ಹತ್ಕೊಂಡು ಮೇಲೆ ಹೋದರೆ ನಾವು ಕೃಷ್ಣಗಿರಿ ಫೋರ್ಟ್ನ ಮೇಲೆ ಹೋಗಿ ತಲುಪ್ತೀವಿ. ಅದಕ್ಕಿಂತ ಮೊದಲು ಒಂದು ತೋರಿಸ್ತೀನಿ ನಿಮಗೆ, ಆದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತು ಮುಂದಿನ ಇನ್ನೊಂದು ಪಾರ್ಟ್ ಬರುತ್ತೆ, ಆ ವಿಡಿಯೋನ ನೋಡಬೇಕಂದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಥವಾ ಚಾನಲಲ್ಲಿ ಚೆಕ್ ಮಾಡಿ. ಒಂದು ಸ್ವಲ್ಪ ದಿನ ಆದಮೇಲೆ ಆ ವಿಡಿಯೋ ಬರುತ್ತೆ. ಮತ್ತೆ ಸಿಗ್ತೀನಿ. ನಮಸ್ಕಾರ.